ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಕರ್ಬೂಜ ಹಣ್ಣಿನಿಂದ ಯಾವುದೇ ರೀತಿಯ ಕ್ರೀಮ್ ಇಲ್ಲದೆ, ಹಾಗೆ ಕಸ್ಟರ್ಡ್ ಪೌಡ್ರನ್ನ ಬಳಸದೆ, ಯಾವುದೇ ರೀತಿಯ ಫುಡ್ ಕಲರ್ ಇಲ್ಲದೆ, ಈ ರೀತಿ ನ್ಯಾಚುರಲ್ ಆಗಿ ಆರೋಗ್ಯಕರವಾಗಿರ್ತಕ್ಕಂಥ ಒಂದು ಕರ್ಬೂಜ ಹಣ್ಣಿನ ಒಂದು ಐಸ್ ಕ್ರೀಮ್ನ ಈ ಬೇಸಿಗೆಗೆ ಮಕ್ಕಳು ಕೇಳ್ತಕ್ಕಂಥ ಐಸ್ ಕ್ರೀಮ್ನ ಮನೇಲೇ ಸಿಂಪಲ್ಲಾಗಿ ಯಾವ ರೀತಿ ಹಣ್ಣನ್ನು ಬಳಸ್ಕೊಂಡು ಮಾಡೋದು ಅಂತ ನೋಡ್ಕೊಳ್ಳೋಣ. ಮೊದಲು ನಾನಿಲ್ಲಿ ಒಂದು ಪಾತ್ರೆನ ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ. ಆ ಒಂದು ಪಾತ್ರೆಗೆ ಗಟ್ಟಿಯಾಗಿರ್ತಕ್ಕಂಥ ಹಾಲು, ಅಂದರೆ ಒಂದು ಅರ್ಧ ಲೀಟ್ರ್ ಹಾಲು ತೊಗೊಂಡಿದ್ದೀನಿ. ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಐಸ್ ಕ್ರೀಮಿನ ಅಷ್ಟು ಹಾಲನ್ನು ತೊಗೊಳ್ಳಿ. ಒಂದು ಅರ್ಧ ಲೀಟ್ರ್ ತೊಗೊಳ್ಳೋದ್ರಿಂದ 6 ಜನಕ್ಕೆ ಬೇಕಾಗುವಷ್ಟು ಐಸ್ ಕ್ರೀಮ್ನ ನಾವು ಮಾಡ್ಕೊಳ್ಬೋದು. ಹಾಗಾಗಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ. ಇವಾಗ ನೋಡಿ, ಗ್ಯಾಸ್ನ ಆನ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಹಾಲನ್ನು ನೀಟಾಗಿ ಕುದಿಸ್ಕೊಳ್ಬೇಕು. ಇದರಲ್ಲಿ ಏನಾದರೂ ನೀರಿನ ಅಂಶ ಇತ್ತು ಅಂತಂದರೆ ಹಾವಿ ಆಗಬೇಕು. ಹಾಗೆ ಈ ಒಂದು ಹಾಲು ಒಂದು 1/4 ಕಪ್ ಆಗುವಷ್ಟು ಅಥವಾ 1/4 ಭಾಗದಷ್ಟು ಕಡಿಮೆ ಆಗಬೇಕು. ಅಲ್ಲಿವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಈ ರೀತಿ ಕುದಿಸ್ತಾ ಬನ್ನಿ. ಹಾಗೆ ಇದರಲ್ಲಿರ್ತಕ್ಕಂಥ ಕೆನೆನ ತಗೊಳ್ಬಾರ್ದು, ತೆಗಿಲಿಕ್ಕೆ ಹೋಗಬೇಡಿ. ಈ ಒಂದು ಕೆನೆನೇ ನಮಗೆ ಕ್ರೀಮ್ ರೀತಿಯಲ್ಲಿ ವರ್ಕ್ ಮಾಡುತ್ತೆ ಐಸ್ ಕ್ರೀಮಿಗೆ. ಹಾಗಾಗಿ ಕೆನೆ ತೆಗಿಯೋಕ್ಕೆ ಹೋಗಬಾರ್ದು. ಈ ಸೈಡಲ್ಲಿ ನಾನು ಒಂದು ಸ್ವಲ್ಪ ಕೇಸರಿನ ನೆನೆಸಾಕ್ತಿದ್ದೀನಿ. ಇದ್ದರೆ ಈ ರೀತಿ ನೆನೆಸಿಟ್ಕೊಳ್ಳಿ, ಇಲ್ಲ ಅಂದರೆ ಪರವಾಗಿಲ್ಲ. ನ್ಯಾಚುರಲ್ ಆಗಿ ಕರ್ಬೂಜ ಹಣ್ಣಿನ ಕಲರಲ್ಲೇ ನಮಗೆ ಐಸ್ ಕ್ರೀಮ್ ಬರುತ್ತೆ. ಇರೋದ್ರಿಂದ ನಾನಿಲ್ಲಿ ನೆನೆಸ್ಕೊಂಡು ಇಟ್ಕೊಳ್ತಿದ್ದೀನಿ. ಹಾಗೆ 1 ಗಂಟೆ ಮುಂಚಿತವಾಗಿ ಒಂದು 7ರಿಂದ 8 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಇವಾಗ ಇದನ್ನು ರುಬ್ಕೊಳ್ಬೇಕು. ನೋಡಿ, 1 ಗಂಟೆ ಮುಂಚಿತವಾಗಿ ನೆನೆಸಿಲ್ಲ ಅಂದರೂ ಪರವಾಗಿಲ್ಲ. ಒಂದು ಸ್ವಲ್ಪ ಬಿಸಿನೀರಲ್ಲಿ ಒಂದು 10 ನಿಮಿಷ ಆದರೂ ಈ ರೀತಿ 7ರಿಂದ 8 ಗೋಡಂಬಿನ ನೆನೆಸಿಟ್ಕೊಳ್ಳಿ. ಹಾಗೆ ನೆನೆಸಾಕಿರ್ತಕ್ಕಂಥ ಒಂದು ಕೇಸರಿನ ಕೂಡ ನಾನಿಲ್ಲಿ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಿದ್ದೀನಿ. ಒಟ್ಟಲ್ಲಿ ನೆನೆಸಿಟ್ಟಿರ್ತಕ್ಕಂಥ ಗೋಡಂಬಿ, ಅದರ ಜೊತೆಗೆ ನೆನೆಸಿರ್ತಕ್ಕಂಥ ಕೇಸರಿ ಹಾಲನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಡು ಬರೋಣ. ಎಷ್ಟು ಸಾಧ್ಯನೋ ಅಷ್ಟು ನುಣ್ಣಗೆ ರುಬ್ಕೊಂಡು ಬರೋಣ. ನೋಡಿ, ಈ ರೀತಿ ರುಬ್ಕೊಂಡಿದ್ದಾಗಿದೆ. ಹಾಲಲ್ಲೇ ರುಬ್ಕೊಳ್ಳಿ, ಮತ್ತೆ ಏನು ನೀರು ಸೇರಿಸೋ ಅವಶ್ಯಕತೆ ಇಲ್ಲ. ಇಲ್ಲಿ ಒಟ್ಟಲ್ಲಿ ಒಂದು ಹನಿ ಕೂಡ ನೀರು ಸೇರಿಸ್ಕೊಳ್ಬಾರ್ದು. ಹಾಲು ಹಾಗೆ ಹಣ್ಣು ಅದ್ರ ಜೊತೆಗೆ ಈ ಒಂದು ಗೋಡಂಬಿ ಪೇಸ್ಟ್ ಇದ್ದರೆ ಸಾಕಾಗಿರುತ್ತೆ. ಇವಾಗ ನೋಡಿ, ಇದು ರೆಡಿಯಾಗಿದೆ. ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಆಗಲಿ, ತೀರಾ ನೈಸ್ ಆಗಲೇಬೇಕು ಅಂತೇನಿಲ್ಲ. ಈ ಸೈಡಲ್ಲಿ ಕುದಿಯೋಕ್ಕಿಟ್ಟಿರ್ತಕ್ಕಂಥ ಹಾಲು ಕೂಡ ಒಂದು 1/4 ಭಾಗದಷ್ಟು ಕಡಿಮೆ ಆಗಿದೆ. ಹಾಗೆ ಕೆನೆ ಕೂಡ ಕಟ್ಕೊಂಡಿದೆ. ನೆನಪಿರಲಿ, ಯಾವುದೇ ಕಾರಣಕ್ಕೂ ಈ ಹಾಲಲ್ಲಿ ಬರ್ತಕ್ಕಂಥ ಕೆನೆನ ಎತ್ತಿಟ್ಕೊಳ್ಬಾರ್ದು. ಯಾಕಂದರೆ ಈ ಕೆನೆನೇ ನಮಗೆ ಒಂದು ಐಸ್ ಕ್ರೀಮ್ಗೆ ಕ್ರೀಮ್ ರೀತಿಯಲ್ಲಿ ಕೆಲಸ ಮಾಡುತ್ತೆ. ಇವಾಗ ಗ್ಯಾಸ್ನ ಆಫ್ ಮಾಡಿಟ್ಕೊಂಡ್ಬಿಡೋಣ. ಈ ಒಂದು ಕ್ವಾಂಟಿಟಿ ಅಂದರೆ ಒಂದು ಅರ್ಧ ಲೀಟ್ರ್ ಹಾಲು ಒಂದು 1/4 ಭಾಗದಷ್ಟು ಕಡಿಮೆಯಾಗಿ ಒಂದು 3/4 ಭಾಗದಷ್ಟು ಮಾತ್ರ ಉಳ್ಕೊಂಡಿದೆ. ಇವಾಗ ಇದಕ್ಕೆ ನಾವು ರುಬ್ಬಿ ಇಟ್ಟಿರ್ತಕ್ಕಂಥ ಗೋಡಂಬಿ ಪೇಸ್ಟ್ನ ಸೇರಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲಿ ಗ್ಯಾಸ್ ಇರಲಿ. ಗೋಡಂಬಿ ಪೇಸ್ಟನ್ನ ಸೇರಿಸ್ಕೊಂಡಾದಮೇಲೆ ಒಂದು 2ರಿಂದ 3 ನಿಮಿಷ ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಕೈ ಆಡಿಸ್ತಾ ನಾವು ಕುದಿಸ್ಕೊಳ್ಬೇಕಾಗತ್ತೆ ಹಾಲನ್ನ. ಹಾಗೆ ಹಾಲನ್ನ ಕುದಿಯೋಕ್ಕಿಟ್ಟಾಗಲೂ ಕೂಡ ಪದೇ ಪದೇ ಕೈ ಆಡಿಸ್ತಾ ಇರಬೇಕು. ಇಲ್ಲ ಅಂತಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ, ಯಾಕಂದರೆ ನೀರು ಬಳಸಿರೋದಿಲ್ಲ. ಹಾಗಾಗಿ ಇವಾಗ ನೋಡಿ, ಗೋಡಂಬಿ ಪೇಸ್ಟ್ನ ಸೇರಿಸ್ಕೊಂಡು ಒಂದು 2ರಿಂದ 3 ನಿಮಿಷ ನಾವು ಮತ್ತೆ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕಾಗತ್ತೆ. ಹಾಲನ್ನು ಕುದಿಸ್ಕೊಳ್ಬೇಕು. ಅಲ್ಲಿ ಕೂಡ ಒಂದು ಸ್ವಲ್ಪ ಥಿಕ್ನೆಸ್ ಬರುತ್ತೆ. ಗೋಡಂಬಿ ಪೇಸ್ಟ್ ಹಾಕಾದ್ಮೇಲೆ ಒಂದು ಸ್ವಲ್ಪ ಹಾಲು ನಮಗೆ ಗಟ್ಟಿ ಅನ್ನಿಸ್ತಾ ಬರುತ್ತೆ. ಅಲ್ಲಿವರೆಗೂ ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳೋಣ. ಇವಾಗ ನೋಡಿ, ರೆಡಿಯಾಗಿದೆ. ಗ್ಯಾಸ್ನ ಆಫ್ ಮಾಡಿಟ್ಕೊಂಡಿದ್ದೀನಿ. ಕಂಪ್ಲೀಟಾಗಿ ಹಾಲು ತಣ್ಣಗಾಗೋಕ್ಕೆ ಬಿಟ್ಬಿಡೋಣ. ಈ ಸೈಡಲ್ಲಿ ಒಂದು ಕರ್ಬೂಜ ಹಣ್ಣು ತೊಗೊಂಡಿದ್ದೀನಿ. ನೋಡಿ, ಇವಾಗ ಕರ್ಬೂಜ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಆ ಒಂದು ಕರ್ಬೂಜ ಹಣ್ಣಿನಲ್ಲಿರ್ತಕ್ಕಂಥ ಪಲ್ಪ್ನ ನಾನು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಈ ಒಂದು ಪಲ್ಪ್ ಅಂದರೆ ಕರ್ಬೂಜ ಹಣ್ಣನ್ನು ನಾನು ಗ್ರೈಂಡ್ ಮಾಡ್ಕೊಳ್ಬೇಕು. ಹಾಗಾಗಿ ಮಿಕ್ಸರ್ಗೆ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ಒಂದು ಹಣ್ಣಿನಲ್ಲಿರ್ತಕ್ಕಂಥ ಎಲ್ಲ ಪಲ್ಪ್ ತೊಗೊಂಡಿದ್ದೀನಿ. ಒಂದು ಅರ್ಧ ಭಾಗದಷ್ಟು ಮಾತ್ರ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಸೇರೋದಾಯಿತು ಅಂದರೆ ಎಲ್ಲನೂ ಕೂಡ ಮಿಕ್ಸರ್ ಮಾಡ್ಕೊಳ್ಬೋದು. ಅಂದರೆ ಇನ್ನೂ ಐಸ್ ಕ್ರೀಮು ಜಾಸ್ತಿ ಫ್ಲೇವರಲ್ಲಿ ಬರುತ್ತೆ. ಅಂದರೆ ಕರ್ಬೂಜ ಹಣ್ಣಿನ ಫ್ಲೇವರಲ್ಲಿ ಬರುತ್ತೆ. ಹಾಗೆ ಹಣ್ಣು ಸ್ವೀಟ್ ಆಗಿರೋದ್ರಿಂದ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಮಾತ್ರ ಸಕ್ಕರೆ ಬಳಸ್ಕೊಂಡಿದ್ದೀನಿ. ಫ್ಲೇವರ್ಗೆ 1 ಏಲಕ್ಕಿನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಸ್ವೀಟ್ ಜಾಸ್ತಿ ಬೇಕು ಅಂತಂದರೆ 2 ಸ್ಪೂನ್ ಆಗುವಷ್ಟು ಸಕ್ಕರೆನ ಹಾಕ್ಕೊಳ್ಬೋದು. ಇವಾಗ ಇದನ್ನು ನೈಸಾಗಿ ರುಬ್ಕೊಂಡು ಬರೋಣ. ನೋಡಿ, ಇವಾಗ ರುಬ್ಕೊಂಡು ಬಂದಿದ್ದಾಗಿದೆ. ಈ ರೀತಿ ಕರ್ಬೂಜ ಹಣ್ಣಿನ ಪಲ್ಪ್ನ ತೆಗೆದು ಒಂದು ಸ್ವಲ್ಪ ಸಕ್ಕರೆ ಏಲಕ್ಕಿನ ಸೇರಿಸ್ಕೊಂಡು ಈ ರೀತಿ ರುಬ್ಬಿ ಇಟ್ಕೊಳ್ಬೇಕು. ಇದೇ ಒಂದು ನಮಗೆ ಐಸ್ ಕ್ರೀಮ್ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಯಾವುದೇ ಕಸ್ಟರ್ಡ್ ಪೌಡರ್ ಇಲ್ಲದೆ, ಕ್ರೀಮ್ ಇಲ್ಲದೆ ಐಸ್ ಕ್ರೀಮ್ನ ಹಣ್ಣಿನಿಂದ ಕೂಡ ಮಾಡ್ಕೊಳ್ಬೋದು.
ಹಾಗೆ ಇಲ್ಲಿ ತಣ್ಣಗಾಗಲಿಕ್ಕೆ ಬಿಟ್ಟಿರ್ತಕ್ಕಂಥ ಹಾಲು ಕೂಡ ತಣ್ಣಗಾಗಿದೆ ನೋಡಿ ಯಾವ ರೀತಿ ಕೆನೆ ಕಟ್ಕೊಂಡಿದೆ ಅಂತ. ಇಲ್ಲಿ ನಾನು ಕೇಸರಿನ ಬಳಸಿರೋದ್ರಿಂದ ಅದ್ರ ಜೊತೆಗೆ ನ್ಯಾಚುರಲ್ ಆಗಿ ಹಾಲು ಕೂಡ ನಾವು ಬಿಸಿ ಮಾಡಿದಾಗ ಕೆನೆ ಇದೇ ಕಲರಲ್ಲಿ ಬಂದಿರುತ್ತೆ. ಈ ಕೆನೆನ ಯಾವುದೇ ಕಾರಣಕ್ಕೂ ತೆಕ್ಕೊಳ್ಬಾರ್ದು. ಪದೇ ಪದೇ ಹೇಳ್ತಿದ್ದೀನಿ, ಕೆನೆನ ತೆಗಿಯೋಕ್ಕೆ ಹೋಗಬಾರ್ದು. ಇವಾಗ ಒಂದ್ಸರಿ ಕಲಿಸ್ಕೊಳ್ಳೋಣ. ಇವಾಗ ನೋಡಿ ರೆಡಿ ಮಾಡಿರ್ತಕ್ಕಂಥ ಒಂದು ಹಣ್ಣಿನ ಮಿಶ್ರಣನ ಮತ್ತೆ ಹಾಲಿಗೆ ಸೇರಿಸ್ಕೊಳ್ತಿದ್ದೀನಿ. ಇಷ್ಟೇ ಸಿಂಪಲ್ ಆಗಿ ಮಾಡ್ಕೊಳ್ಬೋದು. ಹಣ್ಣಿನ ಮಿಶ್ರಣ ಸೇರಿಸೋದ್ರಿಂದ ಕಲರ್ ಕೂಡ ನ್ಯಾಚುರಲ್ ಆಗಿರ್ತಕ್ಕಂಥ ಒಂದು ಕಲರಲ್ಲೇ ಬರುತ್ತೆ. ಕೇಸರಿ ಇಲ್ಲದೇ ಇದ್ದರೂ ಪರವಾಗಿಲ್ಲ. ಒಂದ್ಸರಿ ಈ ರೀತಿ ಕಲಿಸ್ಕೊಂಡು ಮತ್ತೆ ಇದನ್ನು ನಾವು ಗ್ರೈಂಡ್ ಮಾಡ್ಕೊಳ್ಬೇಕು. ಇವಾಗ ಮಿಶ್ರಣ ಮಾಡಿರ್ತಕ್ಕಂಥ ಹಾಲನ್ನು ನಾನು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಳ್ತಿದ್ದೀನಿ. ನಾನಿಲ್ಲಿ ಸಣ್ಣದಾಗಿರ್ತಕ್ಕಂಥ ಜಾರ್ ತೊಗೊಂಡಿರೋದ್ರಿಂದ 2 ಬ್ಯಾಚಲ್ಲಿ ರುಬ್ಕೊಂಡು ಬರ್ತಿದ್ದೀನಿ. ಹಾಗೆ ರುಬ್ಬುವಾಗ ಕೂಡ ಅಷ್ಟೇ ಆಫ್ ಆ್ಯಂಡ್ ಆನ್ ಮಾಡ್ತಾ ರುಬ್ಕೊಳ್ಳಿ. ಜಾಸ್ತಿ ಹೊತ್ತೂ ರುಬ್ಕೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಒಂದು 2 ಸರಿ ಆಫ್ ಆ್ಯಂಡ್ ಆನ್ ಮಾಡಿ ರುಬ್ಕೊಂಡು ಇಟ್ಕೊಳ್ಬೇಕು. ಇವಾಗ ಇದನ್ನು ರುಬ್ಬಿರ್ತಕ್ಕಂಥ ಮಿಶ್ರಣನ ಒಂದು ಪಾತ್ರೆಗೆ ತೊಗೊಂಡಿದ್ದೀನಿ. ಸಣ್ಣ ಜಾರ್ ಆಗಿರೋದ್ರಿಂದ ಇನ್ನೊಂದು ಸರಿ ಇನ್ನೊಂದು ಬ್ಯಾಚ್ ಕೂಡ ಇತ್ತು, ಅದನ್ನು ಕೂಡ ರುಬ್ಬಿ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಐಸ್ ಕ್ರೀಮ್ಗೆ ಬೇಕಾಗಿರ್ತಕ್ಕಂಥ ಹಾಲು ರೆಡಿಯಾಗಿದೆ. ಈ ಸೈಡಲ್ಲಿ ಒಂದು ಬಾಕ್ಸಿಗೆ ನಾನು ಹಾಕ್ಕೊಳ್ತಿದ್ದೀನಿ. ಈ ರೀತಿ ಬಾಕ್ಸೇ ಬೇಕು ಅಂತ ಏನಿಲ್ಲ. ಒಂದು ಲಂಚ್ ಬಾಕ್ಸ್ ಇತ್ತಂದ್ರೂ ಕೂಡ ಅದಕ್ಕೂ ಕೂಡ ಹಾಕ್ಕೊಳ್ಬೋದು. ಅಥವಾ ಯಾವುದೇ ರೀತಿಯ ಸ್ಟೀಲ್ ಬಾಕ್ಸ್ ಅಂದರೆ ಟೈಟಾಗಿ ಮುಚ್ಚತಕ್ಕಂಥ ಒಂದು ಬಾಕ್ಸ್ ಇತ್ತು ಅಂದರೆ ಆ ಒಂದು ಬಾಕ್ಸಿಗೆ ಈ ರೀತಿ ಹಾಕಿಟ್ಕೊಂಡು ಮೇಲ್ಗಡೆ ನಾನು ಹಾಲಿನ ಪಾಕೆಟ್ನ ಬಳಸ್ಕೊಂಡು ಕ್ಲೋಸ್ ಮಾಡ್ಕೊಳ್ತಿದ್ದೀನಿ. ಈ ರೀತಿ ಕ್ಲೋಸ್ ಮಾಡ್ಕೊಳ್ಳೋದನ್ನ ಮರಿಬೇಡಿ, ಯಾಕಂದರೆ ಬೇಗ ಗಟ್ಟಿಯಾಗುತ್ತೆ ಐಸ್ ಕ್ರೀಮು. ಹಾಗಾಗಿ ಈ ರೀತಿ ಟೈಟಾಗಿ ಮುಚ್ಚತಕ್ಕಂಥ ಒಂದು ಬಾಕ್ಸ್ನೇ ತೊಗೊಳ್ಳಿ. ಇವಾಗ ಕ್ಲೋಸ್ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ. ಫ್ರಿಜ್ಜಲ್ಲಿ ಒಂದು 6 ಗಂಟೆ ಇದನ್ನು ಅಥವಾ 3 ಗಂಟೆ ಆದರೂ ಕರೆಕ್ಟಾಗಿ ಇಟ್ಕೊಳ್ಬೇಕು. ಹಾಗೆ ಇನ್ನೂ ಮಿಶ್ರಣ ಉಳಿದಿತ್ತು ಹಾಲಿಂದು, ಹಾಗಾಗಿ ಒಂದು ಬಾಕ್ಸಿಗೆ ನಾನಿಲ್ಲಿ ಸೇರಿಸ್ಕೊಳ್ತಿದ್ದೀನಿ. ಟೈಟಾಗಿ ಮುಚ್ಚತಕ್ಕಂಥ ಒಂದು ಲಂಚ್ ಬಾಕ್ಸ್ನ ತೊಗೊಳ್ಳಿ. ಇವಾಗ ನೋಡಿ ಒಂದು ಅರ್ಧ ಅಥವಾ ಕಾಲು ಭಾಗದಷ್ಟು ಉಳಿದಿತ್ತು, ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. ಬೇಕು ಅಂದರೆ ಮೇಲ್ಗಡೆ ಡ್ರೈ ಫ್ರೂಟ್ಸು ಅಥವಾ ಟ್ಯೂಟಿ ಫ್ರೂಟಿ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಪ್ಲೇನಾಗೆ ಇಟ್ಕೊಂಡಿದ್ದೀನಿ. ಇದನ್ನು ಕೂಡ ಟೈಟಾಗಿ ಮುಚ್ಚಿ ಒಂದು 6 ಗಂಟೆ ಫ್ರಿಜ್ಜಲ್ಲೇ ಇಡೋಣ. ಇವಾಗ ನೋಡಿ 6 ಗಂಟೆ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಯಾಕಂದರೆ ಹಣ್ಣಿನಿಂದ ಮಾಡ್ತಿರೋದ್ರಿಂದ ಹಾಗೆ ಕ್ರೀಮ್ನ ಬಳಸದೇ ಇರೋದ್ರಿಂದ ಒಂದು 6 ಗಂಟೆ ಆದರೂ ನಾವು ಟೈಮ್ ಕೊಟ್ಕೊಂಡಾಗ ಐಸ್ ಕ್ರೀಮ್ ಪರ್ಫೆಕ್ಟಾಗಿರುತ್ತೆ. ಬೆಳಿಗ್ಗೆ ಮಾಡಿ ನಾವು ಮಧ್ಯಾಹ್ನ ಬಳಸ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತಂದರೆ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಕಲರ್ ಕೂಡ ನ್ಯಾಚುರಲ್ಲು, ಟೇಸ್ಟ್ ಕೂಡ ನ್ಯಾಚುರಲ್ ಆಗಿ ಹಣ್ಣಿನ ಒಂದು ಕರ್ಬೂಜ ಹಣ್ಣೇನಾದರೂ ಜಾಸ್ತಿ ಉಳಿದಿತ್ತು ಅಂತಂದರೆ ಅಥವಾ ಮಕ್ಕಳೇನಾದರೂ ಐಸ್ ಕ್ರೀಮ್ ಬೇಕು ಅಂತಂದರೆ ಈ ರೀತಿ ಹಣ್ಣಿನಿಂದ ನೀವು ಐಸ್ ಕ್ರೀಮ್ನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ, ಹಾಗೆ ಗಟ್ಟಿಯಾಗಿದೆ. ತೆಗೆದ ತಕ್ಷಣವೇ ನಾವು ಸ್ಕೂಪ್ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಗಟ್ಟಿಯಾಗಿರೋದ್ರಿಂದ 1 ನಿಮಿಷ ಬಿಟ್ಕೊಂಡು 1 ನಿಮಿಷದ ನಂತರ ನೀವು ಸ್ಕೂಪ್ ಮಾಡ್ಕೊಳ್ಬೋದು. ನೋಡಿ ಯಾವ ರೀತಿ ಪರ್ಫೆಕ್ಟಾಗಿ ಹಣ್ಣಿನಿಂದ ಅಂದರೆ ಕರ್ಬೂಜ ಹಣ್ಣಿನಿಂದ ಮಾಡಿರ್ತಕ್ಕಂಥ ಐಸ್ ಕ್ರೀಮ್ ರೆಡಿಯಾಗಿದೆ. ತುಂಬಾ ಈಸಿಯಾಗಿ ನಾವು ಮಾಡ್ಕೊಳ್ಬೋದು. ತುಂಬಾ ರುಚಿಯಾಗಿರುತ್ತೆ. ಕರ್ಬೂಜ ಹಣ್ಣು ಕೂಡ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಈ ಬೇಸಿಗೆ ಕಾಲಕ್ಕೆ ಮಕ್ಕಳಿಗೆ ಐಸ್ ಕ್ರೀಮ್ನ ಈ ರೀತಿ ಹಣ್ಣುಗಳಿಂದ ಅಂದರೆ ಈ ಬೇಸಿಗೆ ಕಾಲದಲ್ಲಿ ಸಿಗ್ತಕ್ಕಂಥ ಹಣ್ಣುಗಳಿಂದ ಮಾಡಿಕೊಟ್ಟಾಗ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು. ಯಾಕಂದರೆ ಈ ಬೇಸಿಗೆಯಲ್ಲಿ ಸಿಗ್ತಕ್ಕಂಥ ಹಣ್ಣುಗಳೆಲ್ಲವೂ ಕೂಡ ನಮ್ಮ ದೇಹನ ತಂಪಾಗಿಡುತ್ತೆ. ಆದರೆ ಅಂಗಡಿಯಲ್ಲಿ ತಗೊಳ್ತಕ್ಕಂಥ ಐಸ್ ಕ್ರೀಮು ಈ ರೀತಿ ಹಣ್ಣಿನಿಂದ ಮಾಡಿರೋದಿಲ್ಲ. ನೋಡಿ ಈ ರೀತಿ ಹಣ್ಣಿನಿಂದ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿರುತ್ತೆ. ಹಾಗೆ ಒಂದು ಬಾಕ್ಸಿಗೆ ಕೂಡ ನಾನು ಹಾಲನ್ನು ಹಾಕಿಟ್ಟಿದ್ದೆ, ಐಸ್ ಕ್ರೀಮ್ ಹಾಲನ್ನ ಹಾಕಿಟ್ಟಿದ್ದೆ. ಅದು ಕೂಡ ತುಂಬಾ ಪರ್ಫೆಕ್ಟಾಗಿದೆ. ಈ ಒಂದು ಬಾಕ್ಸಲ್ಲಿರ್ತಕ್ಕಂಥ ಐಸ್ ಕ್ರೀಮ್ನ ಒಂದು ತಟ್ಟೆಗೆ ನಾನು ಹಾಕಿ ತೋರಿಸ್ತಿದ್ದೀನಿ. ನೋಡಿ ಎಷ್ಟು ಪರ್ಫೆಕ್ಟಾಗಿ ಐಸ್ ಕ್ರೀಮ್ ಆಗಿದೆ, ನೋಡಿದರೆ ತಿನ್ನಬೇಕು ಅನಿಸುತ್ತೆ. ಮೇಲ್ಗಡೆ ಒಂದಿಷ್ಟು ಡ್ರೈ ಫ್ರೂಟ್ಸ್ನ ಹಾಕಿ ಕಟ್ ಮಾಡಿ ತೋರಿಸ್ತಿದ್ದೀನಿ. ಕಟ್ ಮಾಡುವಾಗಲೂ ಕೂಡ ಅಷ್ಟೇ ಪರ್ಫೆಕ್ಟಾಗಿ ಬರುತ್ತೆ. ಸ್ಕೂಪ್ ಮಾಡಾದರೂ ನೀವು ಬಳಸ್ಕೊಳ್ಬೋದು, ಇಲ್ಲ ಈ ರೀತಿ ಕಟ್ ಮಾಡಿ ಕೂಡ ಬಳಸ್ಕೊಳ್ಬೋದು. ಇಲ್ಲ ಅಂದರೆ ಇದೇ ಒಂದು ಹಾಲನ್ನು ನೀವು ಕುಲ್ಫಿ ರೀತಿಯಲ್ಲಿ ಕೂಡ ಒಂದು ಕುಲ್ಫಿ ಮೋಡ್ಗೆ ಹಾಕಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಈ ರೀತಿ ಒಂದ್ಸರಿ ಟ್ರೈ ಮಾಡಿ, ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಯಾವುದೇ ರೀತಿಯ ಕಲರ್ ಆಗಲಿ, ಆರ್ಟಿಫಿಷಿಯಲ್ಲು ಕ್ರೀಮ್ ಆಗಲಿ, ಕಲರ್ ಆಗಲಿ, ಕಸ್ಟರ್ಡ್ ಪೌಡರ್ನಾಗಲಿ ಬಳಸಿರೋದಿಲ್ಲ. ತುಂಬಾ ನ್ಯಾಚುರಲ್ ಆಗಿರುತ್ತೆ. ಈ ಹಿಂದೆ ಕೂಡ ಹಲವಾರು ರೀತಿಯ ಐಸ್ ಕ್ರೀಮ್ ರೆಸಿಪಿಗಳನ್ನು ಅಪ್ಲೋಡ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಐ ಹೋಪ್ ಇವತ್ತಿನ ಈ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.